ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸುತ್ತಾ ಇದ್ದೇವೆ. ಆತ್ಮೀಯ ಚಿಂತನೆಯಲ್ಲಿ ಈ ದಿನದ ವಾಕ್ಯ ಭಾಗವಾಗಿ ನೋಡಿಕೊಳ್ಳುವ ಹಾಗೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 6 ಮತ್ತು 7ನೇ ವಚನಗಳನ್ನು ಓದುವಾಗ ಹೀಗೆ ಬರೆದಿದೆ: ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನೂ ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಬರೆದಿದೆ. ಫಿಲಿಪ್ಪಿಯ ಪತ್ರಿಕೆಯನ್ನು ಗಮನಿಸುವ ಹಾಗೆ ಪೌಲನು ಬರೆದಿರುವ ಪತ್ರಿಕೆಯಲ್ಲಿ ಪೌಲನು ತಾನು ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾಗ್ಯೂ ಜನರು ತಾನು ಸಾರಿದ ಒಳ್ಳೆಯ ವಾರ್ತೆಗೆ ನಂಬಿಗಸ್ತರಾಗಿರಬೇಕೆಂದು ಅಪೇಕ್ಷಿಸುವನಾಗಿದ್ದಾನೆ. ಯಾಕೆಂದರೆ ತಾನು ಅನುಭವಿಸಿದ ಬಾಧೆಯನ್ನು ಇವರು ಅನುಭವಿಸಬೇಕಾದೀತು ಎಂದು ಎಚ್ಚರಿಸುತ್ತಾ ಬರೆದಿರುವ ಮಾತುಗಳಾಗಿ ಅದೇ ಸಮಯದಲ್ಲಿ ಭಯದ ಮತ್ತು ಹೆದರುವ ಅವಶ್ಯಕತೆ ಇಲ್ಲವೆಂದೂ ತಿಳಿಸುತ್ತಾ ಇದ್ದಾನೆ. ಆದ್ದರಿಂದಲೇ 4ನೇ ಅಧ್ಯಾಯದ 13ನೇ ವಚನದಲ್ಲಿ ಹೇಳಲ್ಪಟ್ಟ ಮಾತು, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬ ಮಾತಿನಿಂದ ಧೈರ್ಯಪಡಿಸುವನಾಗುತ್ತಿದ್ದಾನೆ ಪೌಲನು. ಈ ಪತ್ರಿಕೆಯಲ್ಲಿನ ಪೌಲನ ಬಲವಾದ ನಂಬಿಕೆಯ ಮಾತುಗಳು ವಿಶ್ವಾಸ ಜೀವಿತಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತಾ ಇವೆಯಲ್ಲ. ಫಿಲಿಪ್ಪಿ ಸಭೆಯು ಆಗಾಗ ಪೌಲನಿಗೆ ಸಹಾಯ ಮಾಡುತ್ತಿದ್ದ ಉದಾರದ ಸಭೆಯಾಗಿತ್ತು. ಸೌಜನ್ಯದ ರೀತಿಯಲ್ಲಿ ಹೇಳುವುದಾದರೆ ವಂದನೆಯ ಪತ್ರಿಕೆಯಾಗಿದ್ದು ಸಂತೋಷವೆಂಬ ಶೀರ್ಷಿಕೆಯಲ್ಲಿ ಮುಂದುವರಿಯುತ್ತಾ ಇದೆಯಷ್ಟೆ. ಇಲ್ಲಿ ಸುಮಾರು 12 ಸಾರಿ ಸಂತೋಷ ಎಂಬ ಪದ ಬಳಸಲ್ಪಟ್ಟಿದೆ. ಓದಿರುವಂತಹ ವಾಕ್ಯಕ್ಕನುಸಾರವಾಗಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಂದು ನೋಡುವಾಗ ವಿಶ್ವಾಸ ಜೀವಿತದಲ್ಲಿ ದೇವರ ಮಕ್ಕಳು ಯಾವ ಸಂಬಂಧವಾಗಿಯೂ ಚಿಂತಿಸಿದಿರಲು ಸಾಧ್ಯವೋ, ಎಲ್ಲಿಯ ತನಕ ವಿಶ್ವಾಸದ ಅಥವಾ ನಂಬಿಕೆಯ ಪ್ರಾರ್ಥನೆಯು ಇರುತ್ತದೋ ಅಲ್ಲಿಯ ತನಕ ಸಾಧ್ಯವು. ಅಂದರೆ ಚಿಂತಿಸುವುದು ಎಂಬುವಂಥದ್ದು ದೇವರಲ್ಲಿನ ನಮ್ಮ ನಂಬಿಕೆ ಮತ್ತು ಆತನ ಸತ್ಯತೆಯ ಕುರಿತು ನಮ್ಮ ಜ್ಞಾನವು ಬಲಹೀನತೆಯ ಸ್ಥಿತಿಯಲ್ಲಿದೆ ಎನ್ನುವುದಕ್ಕೆ ಸೂಚನೆಯನ್ನು ತೋರಿಸುತ್ತಾ ಇದೆ. ನಾವು ಎಲ್ಲವನ್ನು ಪ್ರಾರ್ಥನೆಯಲ್ಲಿ ಕರ್ತನ ಮುಂದೆ ತರಬೇಕು. ಆತನ ಪ್ರೇಮದ ಆರೈಕೆಯಲ್ಲಿ ದೊಡ್ಡದು ಚಿಕ್ಕದು ಎಂಬ ಯಾವ ವ್ಯತ್ಯಾಸಗಳೂ ಇರುವುದಿಲ್ಲ. ಪ್ರಾರ್ಥನೆಯು ಒಂದು ಕ್ರಿಯೆಯಾಗಿದೆ. ಅದು ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟವಾದ ಮನವಿಗಳನ್ನು ಪ್ರಾರ್ಥನೆಯೋಪಾದಿಯಲ್ಲಿ ನಾವು ಆತನ ಮುಂದೆ ತರುವರಾಗುತ್ತೇವೆ. ಅದೇ ಸಮಯದಲ್ಲಿ ಮನವಿ ಅಥವಾ ಪ್ರಾರ್ಥನೆಯೋಪಾದಿಯಲ್ಲಿ ಕಂಡರೂ ನಮ್ಮ ವರ್ತಮಾನ ಕಾಲದ ಪರಿಸ್ಥಿತಿಯ ಕುರಿತು ಮಾತನಾಡುವಂತಿರುತ್ತದೆ. ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ಸ್ತೋತ್ರಗಳನ್ನೊಳಗೊಂಡಿರಬೇಕು. ಈ ಗುಣಗಳನ್ನು ಅನುಸರಿಸುವಾಗ ವಿಶ್ವಾಸಿ ಜೀವಿತ ಕ್ರಮದಲ್ಲಿ ಕಾಣಬರುವಾಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯುವಂಥದ್ದಾಗಿದೆ. ದೇವರ ಶಾಂತಿಯು ಎನ್ನುವಂಥದ್ದು ಒಬ್ಬ ವಿಶ್ವಾಸಿಯು ಕರ್ತನನ್ನು ಆತುಕೊಳ್ಳುವಾಗ ಆತನ ಅಂದರೆ ಕರ್ತನ ಶಾಂತಿ ಮತ್ತು ಪ್ರಸನ್ನತೆಯಲ್ಲಿ ಕಾಣಬರಬಹುದಲ್ಲವೇ. ಯೆಶಾಯನ ಪ್ರವಾದನೆ ಪುಸ್ತಕದ 26ನೇ ಅಧ್ಯಾಯದ 3ನೇ ವಚನವು ಹೀಗೆ ಹೇಳುತ್ತದೆ: ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಯೋಹಾನ ಸುವಾರ್ತೆಯ 14ನೇ ಅಧ್ಯಾಯದ 1ನೇ ವಚನವು ಹೀಗೆ ಬರೆದಿದೆ: ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನೂ ನಂಬಿರಿ, ನನ್ನನ್ನು ನಂಬಿರಿ. ಹೀಗೆ ಮುಂದುವರೆದು ಕರ್ತನ ವಾಗ್ದಾನದ ಮಾತುಗಳಾಗಿ ಯೋಹಾನ ಸುವಾರ್ತೆಯ 14ನೇ ಅಧ್ಯಾಯದ 27ನೇ ವಚನ, 16ನೇ ಅಧ್ಯಾಯದ 33ನೇ ವಚನ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 15ನೇ ವಚನದ ವಾಕ್ಯಗಳಲ್ಲಿ ಗಮನಿಸಿಕೊಳ್ಳಬಹುದಾಗಿದೆ. ಈ ಮುಂಜಾನೆಯ ಶುಭ ಸಮಯದಲ್ಲಿ ಇನ್ನೊಂದು ಆವರ್ತಿ ಪೌಲನು ತೋರಿಸಿಕೊಟ್ಟ ಹಾಗೆ ಪ್ರಾರ್ಥನೆಯು ವರ್ತಮಾನದ ಕಾಲದಲ್ಲಿ ಕೇಳಿಕೊಳ್ಳುವಾಗ ದೇವರ ಶಾಂತಿಯು ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತೇಸುವಿನಲ್ಲಿ ಕಾಯುವಂತೆ ಒಳ್ಳೆಯವನಾಗಿರುವ ಕರ್ತನು ತಾನೆ ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಕಾಪಾಡಿ ಆಶೀರ್ವದಿಸಿ ನಡೆಸುವುದಾಗಿರಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.